ಅಂಡ್ ಮಂಜೂರ್ ಇಫ್ ಯು ಹ್ಯಾವ್ ಟು ಆಸ್ಕ್ ಎನಿಥಿಂಗ್ ನೀವು ಕೇಳ್ಬೋದು. ನಾವು ಫಸ್ಟ್ ಟೈಮ್ ಮಂಜು ಅವ್ರನ್ನ ಕೂರಿಸ್ಬಿಟ್ಟಿದೀವಿ ಆಗ್ಲಿಂದ ಒಳ್ಳೆ ಗೊಂಬೆ ಅಲ್ಲ ನನ್ನ ಬೆಂಗಳೂರಿಂದ ಕರೆಸ್ಬಿಟ್ಟು ಇವ್ರಿಬ್ರೆ ಮಾತಾಡ್ತಾರಲ್ಲ ಅಂತ. ನೋ ಮಂಜು, ಇಟ್ಸ್ ವೆರಿ ಸ್ವೀಟ್ ಆಫ್ ಯು ಫಾರ್ ಡೂಯಿಂಗ್ ದಿಸ್. ಅದಕ್ಕಿಂತ ಜಾಸ್ತಿ ಹೋಗ್ಲಲ್ಲ ನಾನು ನಿಮ್ಗೆ. ಥ್ಯಾಂಕ್ ಯು. ಯಾಕೆ ಹೊಗಳಲ್ಲ? ಹೊಗಳಬೇಕು, ಹೊಗಳಿ. ಆಗ್ಲಿಂದ ನಿಮ್ಮ ತಾಳ್ಮೆಗೆ ನೆಚ್ಕೋಬೇಕು, ಪೇಷನ್ಸ್ ನೆಚ್ಕೋಬೇಕು, ಎರಡು ಒಂದೇ. ನಿಮ್ ಸೈಲೆನ್ಸ್ ನೆಚ್ಕೋಬೇಕು. ಹೆಂಗ ಅನಿಸ್ತಿದೆ ನಿಮಗೆ? ಈಗ ಸೈಲೆಂಟ್ ಆಗಿ ಕೂತಿದ್ರೆ ಏನೋ ಕೇಳಿ ನಮ್ಗೆ ಮಾತಾಡ್ಸ್ಬೋದಾದ್ರೆ ಮಂಕಾಗೋದ್ರೆ ನಾವ್ ನೋಡ್ತೀರಿ. ಮೈಸೂರು ಬಾಯ್ಸ್ ಅಂದ್ರೆ ಆತರ. ಮೈಸೂರು ಅಂದ್ರೆ ಹಂಗೆ. ಈಗ ಏನ್ ಗೊತ್ತಾ, ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಗಳಿದ್ದಂಗೆ. ಗೊತ್ತಾಯ್ತಾ? ಮೋಸ್ಟ್ ಆಫ್ ದ ಕಲಾವಿದ್ರು ಫ್ರಮ್ ಮೈಸೂರು. ಸೊ ನನಗೂ ಬಿದ್ದಿದ್ದಾರೆ ಹುಡುಗಿರು ಜಾಸ್ತಿ ಜನ ಮೈಸೂರವ್ರು. ಮೈಸೂರವ್ರ? ಹೌದಾ? ಮೈಸೂರು ಹುಡುಗಿರು ಬಿದ್ದವ್ರು ಅಲ್ಲ, ಬೀಳೋದ್ ಬೇರೆ, ಬೀಳ್ತಾ ಇರ್ತಾರೆ ಪಾಪ. ಅವ್ರವ್ರ ಎಡವು ಬೀಳ್ತಾ ಇರ್ತಾರೆ. ನೀವ್ ಏನಿಗೆ ಬೀಳ್ತೀರಿ? ಹಲೋ, ಮೈಸೂರವ್ರು ಆಗಿದ್ರು ಕೂಡ ನಿಮ್ಮಿಂದ ಬಂದಿರ್ತಾರೆ. ಬಟ್ ನಾವು ಬೇರೆಯವರು ಆಗಿದ್ರು ಕೂಡ ಮೈಸೂರು ಹುಡುಗಿನ ಬೀಳ್ಸ್ಕೊಂಡಿದೀವಲ್ಲ, ಸೊ ಹಾಗಾಗಿ. ಎಸ್ ಸರ್. ಈಗ ನೀವು ಇಷ್ಟೆಲ್ಲಾ ಕ್ವಶನ್ಸ್ ಕೇಳಿದ್ರಿ, ಆದ್ರೂ ಒಂದು ಕ್ವಶನ್ ಬಿಟ್ಟಿದ್ದಾರೆ. ಬಿಟ್ಟಿದ್ದೀನ? ನನ್ ಮನ್ಸಲ್ಲಿ ಏನೇನ್ ಪ್ರಶ್ನೆ ಬಂತು ಎಲ್ಲ ಕೇಳಿದೀನಿ. ಬಿಟ್ಟಿದೀನಿ ಅಂದ್ರೆ ಅದೇನ್ ಇರ್ಬೇಕು ನೀವೇ ಹೇಳಿ. ತೀರ್ಥರೂಪ ತಂದೆಯವರಿಗೆ ಅಂತ ಹೇಳ್ಬಿಟ್ಟು ನಿಮ್ಮ ಡ್ಯಾಡಿಗೆ ಈ ಒಂದು ಸಿನಿಮಾವನ್ನ ಡೆಡಿಕೇಟ್ ಮಾಡಿದ್ದಾರೆ. ಸದ್ಯಕ್ಕಂತೂ ಡ್ಯಾಡಿ ಇಲ್ಲ, ಮೇಲ್ಗಡೆಯಿಂದ ಆಶೀರ್ವಾದ ಮಾಡಿರ್ತಾರೆ. ಅಮ್ಮ ನೋಡಿ ಏನ್ ಹೇಳಿದ್ರು? ಹೆಂಗಿತ್ತು ಅವರ ಒಂದು ಭಾವನೆಗಳು? ನಮ್ಮಮ್ಮ 3-4 days ಮಾತಾಡಕ್ಕೂ ಆಗಿರಲಿಲ್ಲ. ಬಟ್ ಫಸ್ಟ್ ದಿನ ನೋಡಿದಾಗ ಮಾತ್ರ ಬೆಳಗ್ಗೆಯಿಂದ ಫೋನ್ ಮಾಡಿದೆ. ಅವರು ಕಂಟಿನ್ಯೂಸ್ 3 ಶೋ ನೋಡೋರು ಒಂದೇ ದಿನ. ಫಸ್ಟ್ ದಿನಾನೇ 3 ಶೋ ನೋಡೋರೆ. ಮಧ್ಯಾಹ್ನ, ಸಂಜೆ ಮತ್ತೆ ರಾತ್ರಿ ಶೋ 3 ಊಟ ಹೋಗಿದ್ದಾರೆ. ಸೊ ಹೋಗಿ ರಾತ್ರಿ 12:30 ಒಂದು ಫೋನ್ ಮಾಡಿದೆ. ಮಲಗ್ಬಿಟ್ಟಿದ್ದಾರೆ ಏನೋ ಅಂತ ಅನ್ಕೊಂಡು. ಎತ್ತಿಲ್ಲ ಫಸ್ಟ್. ಮತ್ತೆ ಅವರೇ ಕಾಲ್ ಮಾಡಿದ್ರು. ಖುಷಿ ಆಯ್ತು. ಹಿಂಗ್ ಎತ್ಬಿಟ್ಟು, ಇಲ್ಲ ಚೆನ್ನಾಗ್ ಮಾಡಿದ್ಯಾ, ಚೆನ್ನಾಗಿದೆ ತುಂಬಾ, ನಂಗೆ ನಿಮ್ ಡ್ಯಾಡಿನ ಜ್ಞಾಪನ ಬಂತು ಅಂತ ಹೇಳಿದ್ರು. ಅಂದ್ರೆ ನನ್ಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ. ನಂಗೊಂಥರ ಅಂದ್ರೆ ಯಾವತ್ತೂ ಹೇಳಿರಲಿಲ್ಲ ನಮ್ಮಮ್ಮ ಹಿಂಗೆ ಡ್ಯಾಡಿ ನೆನಪಾದ್ರು ಅಂತ ಯಾವತ್ತೂ ಹೇಳಿರ್ಲಿಲ್ಲ. ಈ 1-2 ವರ್ಷದಲ್ಲಿ ಅವರು ನಾವು ನೆನ್ಸ್ಕೊಂಡು ಡ್ಯಾಡಿ ನೆನಪಾಗ್ತೀರ ಆತರ ಯಾವತ್ತೂ ಅಂದ್ರೆ ಅಷ್ಟೊಂದು ಎಮೋಷನಲ್ ಆಗಿ ಮಾತಾಡಿರ್ಲಿಲ್ಲ. ಸಿನಿಮಾ ನೋಡ್ಬಿಟ್ಟಂಗ ಅಂದ್ರು. ಹಂಗ ಅಂದ ತಕ್ಷಣ ನಂಗೊಂದ್ ಸ್ವಲ್ಪ ಇದಾಯ್ತು. ಅಂದ್ರೆ ಅವ್ರು ಎಷ್ಟು ಮಿಸ್ ಮಾಡ್ಕೋತಿರ್ಬೋದು ನಮ್ಮ ಅಪ್ಪನ. ಈಗ ಒಂಥರ ನನಗೆ ಸಿಂಗಲ್ ಪೇರೆಂಟ್ ಆಗಿದ್ದಾರೆ. ನಾನೀಗ ಮೈಸೂರಲ್ಲಿ ಇಲ್ಲ, ಬೆಂಗಳೂರಲ್ಲಿ ಓಡಾಡ್ತೀನಿ. ಅಲ್ಲಿ ಅವ್ರು ಒಬ್ಬರೇ ಇರ್ತಾರ ಅಲ್ಲಿ. ನನಗೊಂಥರ ಹಿಂಸೆ ಆಯ್ತು. ಒಂಥರ ಒಳಗಡೆಯಿಂದ ಅವ್ರದ್ದು ಏನ್ ನಡೀತಿದೆ ಅವ್ರ ಮನ್ಸಲ್ಲಿ, ಇವಾಗ ಏನೇನ್ ಆಗ್ತಿದೆ ಅಂತ ಒಂದ್ ಸ್ವಲ್ಪ ಹಿಂಸೆ ಆಯ್ತು. ಬಟ್ ಖುಷಿಯಾಗಿದ್ದೇನು ಅಂತಂದ್ರೆ ಸಿನಿಮಾ ತುಂಬಾ ಇಷ್ಟಪಟ್ರು. ಈ ತರದ ಒಂದು ಸ್ಟಾರ್ಟಿಂಗ್ ಬೇಕಿತ್ತು. ಜನರುಗಳು ತುಂಬಾ ಇಷ್ಟಪಡೋ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಖುಷಿ ಆಯ್ತು. ತೆಲುಗುಗೆ ಹೋಗ್ತಿರೋದ್ರಿಂದ ತೆಲುಗುವಲ್ಲಿ ಯಾವತ್ತು ರಿಲೀಸ್ ಪ್ಲಾನ್ ಇಟ್ಕೊಂಡಿದ್ರಾ? ಸೊ ನಿಮ್ಮ ಆಡಿಯನ್ಸ್ಗೆ ಏನ್ ಹೇಳ್ತೀರಾ, ತೆಲುಗು ಆಡಿಯನ್ಸ್ಗೆ? ನಾನು ತೆಲುಗು ಆಡಿಯನ್ಸ್ಗಿಂತ ಫಸ್ಟ್ ನಮ್ಮ ಕನ್ನಡ ಜನತೆಗಳ ಮನಸ್ಪೂರ್ವಕ ಕೇಳ್ಕೊಳ್ಳೋದೇನಂದ್ರೆ, ಫಸ್ಟ್ ನಮ್ಮ ಕನ್ನಡ ಜನಗಳು ನಮ್ಮ ಸಿನಿಮಾನ ಫುಲ್ ನೋಡ್ಲಿ. ಅವ್ರ ಪ್ರೀತಿ ನಂಗೆ ಸಿಗ್ಬೇಕು ಈಗ ಫಸ್ಟ್. ಅದಾದ್ಮೇಲೆ ನಾನು ಡೆಫಿನೆಟ್ಲಿ ತೆಲುಗು ಅವ್ರದ್ದು ಪ್ಲಾನ್ ಮಾಡ್ತಾ ಇದ್ವಿ. ಡಿಸ್ಕಷನ್ ಇದೆ. ಜಗನ್ ಸರ್ ಎಲ್ಲ ಮಾತಾಡ್ತಿದ್ದಾರೆ. ರವೀಂದ್ರ ವಿಜಯ್ ಅವರು ಕೂಡ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ. ಅದಾಗ್ತಿರಂಗೆ ನೋಡ್ಕೊಂಡು ಒಳ್ಳೆ ಪ್ಲಾನ್ ಮಾಡ್ಕೊಂಡು, ಅಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಿರೋದ್ರಿಂದ ಅದೆಲ್ಲ ಮುಗಿಸ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ. ಡೇಟ್ ಇನ್ನೂ ಫಿಕ್ಸ್ ಆಗಲ್ಲ? ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ನಿನಗೇನ್ ಅನ್ಸ್ತದೆ ಮಚ್ಚ? ಅಂದ್ರೆ ನಂದು ಒಂದು ಜರ್ನಿ ಒಂದೇ ಹೇಳ್ಬೇಕು ಅಂತಂದ್ರೆ, ಇಬ್ರುನು ಅಂದ್ರೆ ಕಲಾವಿದರಾಗಬೇಕು ಅಂತ ಅನ್ಕೊಂಡು ಶುರುವಾಗಿದ್ದು. ಇವನೇ ಫಸ್ಟ್ ನಮ್ದಲ್ಲಿ ಹೀರೋ ಆಗಿದ್ದು. ಆ ಹೆಮ್ಮೆ ನನಗಿದೆ. ಯಾಕೆಂದ್ರೆ ಸ್ಮಾರ್ಟ್ ಇದ್ದ ಈಗ್ಲೂ ಇದಾನೆ, ಅದು ಬೇರೆ ವಿಷಯ. ಆಗ ಸ್ವಲ್ಪ ಕ್ಲೋಸ್ ನೀನೇ ಇರ್ತೀವಿ ಬಿಡ. ಇನ್ನೊಂದೇನ್ ಗೊತ್ತಾ, ಫಸ್ಟ್ ಅವರೇ ಹೀರೋ ಆಗಿದ್ದು. ಬಟ್ ನಿಮ್ಮ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ಯಾರು ಹೇಳಿ? ನೀವೇ. ಅವ್ರು ಇದನ್ನ ಏನ್ ಗೊತ್ತಾ, ಅಲ್ಲ ಪ್ರತಿ ಇಂಟರ್ವ್ಯೂ ಅಲ್ಲೂ ಇದನ್ನ ಹೇಳ್ತಾರೆ. ಆಯ್ತು ಗೊತ್ತು, ಮರ್ತೋಗಿದಾರೇನೋ ಅಂತ ರಿಮೈಂಡ್ ಮಾಡ್ತಿರ್ತೀವಿ. ಮರೆಯಲ್ಲ. ಬಟ್ ಥ್ಯಾಂಕ್ ಯು. ಇನ್ನೊಂದ್ಸಲಿ ಥ್ಯಾಂಕ್ ಯು. ಲಾಸ್ಟ್ ಅಲ್ಲಿ ಒಂದ್ಸಲಿ ನಿಮ್ಗೆ ಎವ್ರಿ ಕ್ವಶನ್ ಮಧ್ಯ ನಾನ್ ನಿಮ್ಗೊಂದು ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ಏನಕ್ಕೆ? ಅದೇ ನಾನು ಫಸ್ಟ್ ಇಂಟರ್ವ್ಯೂ ಮಾಡಿದ್ದೀನಲ್ವಾ, ಅದಕ್ಕೆ. ಇಲ್ಲ ಅಂದ್ರೆ ಫಸ್ಟ್ ನಮ್ದಲ್ಲಿ ಒಂದು ಫಸ್ಟ್ ಹೀರೋ ಆಗಿದ್ವಿ. ಅಂದ್ರೆ ನಮ್ಗೆ ಗೊತ್ತಿರಂಗೆ ಹರ್ಷನ್ ಎಲ್ಲ ಸೇರಿ ಒಂದು 4-5 ಜನ
ಅಭಿ ಎಲ್ಲ ಸೇರಿ ಒಂದ್ 5 ಜನ ಹೀರೋ ಆಗಿದೀವ. ನಮ್ ಸರ್ಕಲ್ ಅಲ್ಲಿ ಒಂದ್ ಆಗಿದ್ವಿ ಎಲ್ಲ ಸೀರಿಯಲ್ ಎಲ್ಲ ಸೇರಿ. ಇವ್ ನಮ್ದಲ್ಲಿ ಫಸ್ಟ್ ಇವನೇ ಹೀರೋ ಆಗಿದ್ದು, ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದೆ ಇವನೇ. ಅಂಡ್ ಫ್ಯಾಷನ್ ಶೋ ಅಂತ ಅನ್ಕೊಂಡು ಫುಲ್ ಬಾಡಿ ಗಿಡ್ ಎಲ್ಲ ಬರ್ಸ್ಕೊಂಡು ಅಣ್ಣ ಆಗ್ಲೇ 6 ಪ್ಯಾಕ್ಸ್ ಮಾಡ್ಕೊಂಡು ಅದ್ರಲ್ಲೇನೋ ಅವಾರ್ಡ್ ಬಂತು, ಬೆಸ್ಟ್ ಫೋಟೋಜೆನಿಕ್ ಅಂತ. ನಿಮ್ಗೆ ಯಾವ್ದು ಬಂದಿದೆ ಹೇಳಿ? ನಂದು ಮಿಸ್ಟರ್ ಮೆಸ್ಮರೈಸರ್. ಬಟ್ ಸೇಮ್ ಇರಲಿಲ್ಲ, ಇವನ್ ಬೇರೆ ಶೋ ನಂದು ಬೇರೆ ಶೋ. ಓಕೆ. ನಮ್ದು ಏನ್ ಗೊತ್ತಾ, ನಾನು ಇನ್ನೊಬ್ಬ ನಮ್ದು ಫೋಟೋ ತೆಗೆದು ಫೋಟೋ ಫೋಟೋಜೆನಿಕ್ ಅಷ್ಟೇ. ಇವ್ನ್ ನಂಗಲ್ಲ, ಮೆಸ್ಮರೈಸ್ ನೋಡಿದ ತಕ್ಷಣ ಇದೆಲ್ಲ ಮೆಸ್ಮರೈಸ್ ಬಿಲ್ಡಪ್ ಕೊಡ್ತಾ ಇರೋ. ಅಲ್ಲ, ಅದಕ್ಕೆ ತೆಲುಗು ಅಲ್ಲಿ ಅಷ್ಟೊಂದು ಫ್ಯಾನ್ ಬೇಸ್ ಇರೋದು. ಇವ್ರಿಗೇನ್ ಕಮ್ಮಿ ಇಲ್ಲ, ಅದ್ ಬೇರೆ ವಿಷಯ. ಅಣ್ಣಂಗ್ ಆಗ್ಲಿಂದನೇ ನಾವು ಇವ್ರು ಹೀರೋ ಆದ್ಮೇಲೆ ಎಷ್ಟು ಹುಡುಗಿರ್ ನನಗ್ ಮೆಸೇಜ್ ಹಾಕ್ಬಿಟ್ಟು ಅವ್ನ್ ಪರಿಚಯ ಮಾಡ್ಕೊಡು ಅಂತ ಕೇಳೋರೆ, ಎಷ್ಟು ಹುಡುಗಿರು ಇವ್ನ ನಂಬರ್ ಕೇಳೋರೆ. ಆಮೇಲೆ ನಮ್ಗೆ ಆವಾಗ ಒಂಥರ ಪ್ರೈಡ್, ನಮ್ಗೆ ಕಾರ್ತಿಕ್ ನಮ್ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇಬ್ರು ಫಾಲೋ ಮಾಡ್ತಿರ್ತೀವಲ್ಲ, ಆಗ ಅವರು ಮೆಸೇಜ್ ಹಾಕೋರು, ಫ್ರೆಂಡ್ ಅವನು ಪರಿಚಯ ಇದು ಅಂತ ಅನ್ಕೊಂಡು ಹಂಗೆಲ್ಲ ಕೇಳೋರು. ಅವ್ನಿಗೂ ಗೊತ್ತು, 1-2 ನಂಬರ್ ಹೋಗೈತೆ ಅವ್ನಿಗೂ. ಅಂದ್ರೆ ಈಗ ಗೊತ್ತಾಗ್ತಿದೆ ನನಗೆ ಎಷ್ಟು ಹುಡುಗಿರ ಜೊತೆ ನಿಮ್ಮ ಹೆಸರು ಹೇಳ್ಕೊಂಡು ಚಾಟ್ ಮಾಡಿದ್ದಾರೆ ಅಂತ. ದೇವರನಿಗೂ ಇವ್ನ ಹೆಸರು ಹೇಳ್ಕೊಂಡ್ ಮೆಸೇಜ್ ಮಾಡಿಲ್ಲ, ಇವ್ನ ಹೆಸರು ಹೇಳ್ಕೊಂಡ್ ನನಗೆ ಅವ್ರು ಮೆಸೇಜ್ ಮಾಡೋರು. ಅವ್ರನ್ನ ಲೈನಲ್ಲಿ ಇಟ್ಕೊಂಡಿರ್ತಾರಲ್ಲ ನೀವು? ಮಾಡಿಲ್ಲ. ಇಲ್ಲ ಹಿಂಗ ಅನ್ಬೇಕು. ಸೊ ಹಂಗೆ ಅವಾಗಿಂದ ಅಣ್ಣಂಗ್ ಫಾಲೋವರ್ಸ್ ಜಾಸ್ತಿ. ಅದಾದ್ಮೇಲೆ ಅವ್ನ್ ಸೀರಿಯಲ್ ನಡೀತಾ ಇತ್ತು. ಅದಾದ್ಮೇಲೆ 3 ವರ್ಷ ನನ್ಗೂ ಆಲ್ಮೋಸ್ಟ್ 15 ಬಂದಿದಲ್ವಾ, 15. ನಾನ್ ಸೀರಿಯಲ್ ಇರಾಕ್ ಬಂದಾಗ 18 ಆಗೋಯ್ತು. ಸೊ ಸೀನಿಯರ್. ರೆಸ್ಪೆಕ್ಟ್. ಸೊ ಏನಿಲ್ಲ, ಬಟ್ ಯಾವಾಗ ಏನೇ ಇದ್ರೂ ವಿ ಹ್ಯಾವ್ ದ ಸೇಮ್ ಬಾಂಡಿಂಗ್, ವಿ ಹ್ಯಾವ್ ಸೇಮ್ ಫ್ರೆಂಡ್ಶಿಪ್. ವಿ ವಾಂಟ್ ಟು ಸಪೋರ್ಟ್ ಈಚ್ ಅದರ್. ಆ್ಯಂಡ್ ಒಂದು ಒಳ್ಳೆಯ ಜಾಗಕ್ಕೆ ಹೋಗ್ಬೇಕು ಅಂದ್ರೆ, ಒಳ್ಳೆ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಆಸೆ. ಒಬ್ರೇ ಮಾಡಿದ್ರೆ ಏನ್ ಸುಖ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಎಸ್, ಒಟ್ಟಿಗೆ ಬೆಳೆಯೋಣ ಅಂತ ಹೇಳಿದ್ರೆ ಒಟ್ಟಿಗೆ ಯಾವಾಗ ಸಿನಿಮಾ ಮಾಡ್ತೀರಾ ಅಂತ? ಆ ಥಾಟ್ ಬಂದಿರ್ಲಿಲ್ಲ. ಬಟ್ ಒಬ್ರು ಒಳ್ಳೆ ನಿರ್ದೇಶಕರು, ನಮ್ಮ ಜಗನ್ ಸರ್ ತರ ಒಳ್ಳೆ ನಿರ್ದೇಶಕರು ಬಂದು ಒಂದೊಳ್ಳೆ ಫ್ರೆಂಡ್ಶಿಪ್ ಬಗ್ಗೆ ಸಿನಿಮಾ ಮಾಡ್ತೀವಿ ಅಂತ ಕತೆ ಹೇಳಿದ್ರೆ ವೈ ನಾಟ್? ಡೆಫಿನೆಟ್ಲಿ ವಿಲ್ ಡೂ ಅನ್ಸುತ್ತೆ. ಯಾಕೆಂದ್ರೆ ಇದಕ್ ಮುಂಚೆ ಒಂದಿಸಿ ಬರೀ ಸಿನಿಮಾದಲ್ಲೂ ಆ ಬ್ಯಾಲೆನ್ಸ್ಡ್ ಆಗಿ ತೋರಿಸಿದೆ, ಎಲ್ಲ ಹೀರೋಗಳಿಗೂ ಒಂದೊಂದು ಇಂಪಾರ್ಟೆನ್ಸ್ ಕೊಟ್ಕೊಂಡು. ಸೊ ಡೆಫಿನೆಟ್ಲಿ ಅವ್ರಿಗೆ ಮಾಡೋ ಎಬಿಲಿಟಿ ಅಂತೂ ಇದೆ. ಇನ್ ಕೇಸ್ ಏನಾದ್ರು ಹೀರೋ ವಿಲನ್ ಆಗಿ ಮಾಡಿಸ್ಬಿಟ್ರ? ಯಾರನ್ನ? ನೀವಿಬ್ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಹೀರೋ, ಇನ್ನೊಬ್ಬರನ್ನ ವಿಲನ್ ಆಗಿ ತೋರಿಸಿದ್ರೆ? ಇಫ್ ದ ಸ್ಟೋರಿ ಡಿಮ್ಯಾಂಡ್ಸ್, ಅದ್ರಲ್ಲಿ ತಪ್ಪೇನಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತು, ನಾ ಒಂದು ಆಲ್ಫಾ ಅನ್ನೋ ಒಂದು ಸಿನಿಮಾಗೆ ಒಂದು ಆಂಟಿಗನಿಸ್ಟ್ ಆಗಿ ಮಾಡಿ. ಐ ವಾಂಟ್ ಟು ಅಫ್ಕೋರ್ಸ್ ಇಂಡಸ್ಟ್ರಿಯಲ್ಲಿ ಹೀರೋ ಆಗಿ ನಿಲ್ಬೇಕು ಅನ್ನೋದು ಆಸೆ ಇದೆ. ಅದ್ರ ಜೊತೆಗೆ ಒಬ್ಬ ಆ್ಯಕ್ಟರ್ ಆಗಿನೂ ಕೂಡ ನಾನು ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಒಬ್ಬ ಕಲಾವಿದ ಅಂತ ಕಾಣಿಸ್ಬೇಕೇ, ಇಲ್ಲ ಗುರು ದಿಸ್ ಗೈ ಕ್ಯಾನ್ ಡೂ ಎವ್ರಿಥಿಂಗ್ ಅಂತ ಜನಗಳಿಗೆ ರಿಜಿಸ್ಟರ್ ಆಗಬೇಕು, ಅನ್ನಿಸ್ಬೇಕು. ನಮ್ಗೂ ಅದೇ ಅನ್ಸುತ್ತೆ. ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಬಂದ್ಬಿಟ್ಟು ನೀವು ಹೀರೋ ಆಗಿ ಮಾಡ್ಬೇಕು ಅಂತ ಯಾರು ಹೇಳ್ತಿಲ್ಲ. ವಿಲನ್ ಆಗಿ ಮಾಡ್ತಾನೆ ಅಂತಂದ್ರೂ ಜನ ಅಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ನಾವು ಖುಷಿ ಪಡ್ಬೇಕು. ನನಗೆ ಬಂದು ಎಷ್ಟೊಂದು ಜನ ಸುಮ್ಮನೆ ಹೇಳಿರೋದು ಹಂಗೇನೆ, ನೀವು ಒಂದ್ ಸ್ವಲ್ಪ ವಿಲನ್ ತರ ಅನ್ಸ್ತೀರಾ, ವಿಲನ್ ತರ ಮಾಡಿ, ನಿಮ್ಗೆ ಕಂಡಿರೋದ್ರಿಂದ ಒಂಥರ ವಿಲನ್ ಕ್ಯಾರೆಕ್ಟರ್ ಮಾಡಿ ಹೀರೋ ಮಾಡ್ಬೇಡಿ ಅಂತಾನು ಹೇಳೋರು. ಸೊ ಹಂಗಂದಾಗ ನಂಗೆ ಅದು ಖುಷಿನೇ ಆಗುತ್ತೆ. ನಂಗೆ ಅದನ್ನ ನೆಗೆಟಿವ್ ಆಗಿ ತಗೊಳ್ಳಲ್ಲ ನಾನು. ಓಕೆ, ಆ ಥರ ಕ್ಯಾರೆಕ್ಟರ್ ಸಿಕ್ಕರು ಮಾಡ್ಬೇಕು ಗುರು, ಅದು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ನಂಗೆ. ಇವತ್ತಿಗೆ ಅಂದ್ರೆ ಒಂದಷ್ಟು ಏನಂತಾರೆ, ಒಂದು ಎರಾ ಅಂತ ಅಂತಾರಲ್ಲ, ಟ್ರೆಂಡ್, ವಿಲನ್ದು ಟ್ರೆಂಡ್ ನಡೀತಾ ಇದೆ ಆ್ಯಕ್ಚುಲಿ. ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, ನಾವು ನಮ್ಮ ಕನ್ನಡ ಸಿನಿಮಾ ಅಂದರೆ ಹೆಮ್ಮೆ ಸಿನಿಮಾ KGF ಅಲ್ಲಿ ವಿಲನ್ ಡೈಲಾಗೇನೆ ಇಡೀ ಭಾರತದ ಮೂಲಕ ಫೇಮಸ್ ಮಾಡಿದ್ರು. ಹಂಗೆ ಅಂದ್ರೆ ಎವ್ರಿ ನೌ ಅಂಡ್ ದೆನ್ ಟ್ರೆಂಡ್ ಚೇಂಜಸ್. ಕನ್ನಡ ಮತ್ತೆ ತೆಲುಗು ಅಲ್ಲಿ ಸಾಕಷ್ಟು ಫ್ರೆಂಡ್ಶಿಪ್ ಓರಿಯೆಂಟೆಡ್ ಸಿನಿಮಾಗಳು ಬಂದಿದೆ. ಸೊ ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಈ ಜನರೇಷನ್ ತಕ್ಕಂಗೆ ನೀವಿಬ್ರು ಆಕ್ಟ್ ಮಾಡೋದಾದ್ರೆ? ಗುಡ್ ಕ್ವಶನ್ ಆಕ್ಚುಲಿ. ಸಿಪಾಯಿ, ವಾವ್. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತ ಮಾಡ್ತೀರಾ? ತುಂಬಾ ಅಂದ್ರೆ ಸಿಪಾಯಿಯಲ್ಲಿ ಚಿರಂಜೀವಿ ಅವರು ಲಾಸ್ಟ್ ಬಂದ್ರು, ಅದು ತುಂಬಾ ಕ್ಯಾರೆಕ್ಟರ್ ಎಫೆಕ್ಟಿವ್ ಆಗಿ ಒಂದು ಸಾಂಗ್
ಒಬ್ಬ ಫ್ರೆಂಡ್ ಇನ್ನೊಬ್ಬ ಅದು ನಂಗೆ ಇಷ್ಟ ಆಯ್ತು. ಸೂಪರ್ ಕಂಟೆಂಟ್ ಬರೀ ಲಾಸ್ಟಲ್ಲಿ ಬಂದ್ರು ಅವರು ಬೇರೆ ಥರನೇ ಕಾಣಿಸ್ತಿದೆ. ಅದು ಬಿಟ್ರೆ ಇವ್ರದ್ದು ನನಗೆ ಸ್ನೇಹನ ಪ್ರೀತಿನ ಸ್ನೇಹ ಇದೆ. ಸುಮಾರು ನಂಗೆ Titanic. ವಿಷ್ಣುವರ್ಧನ್ ಸರ್ ಮತ್ತೆ ದಿಗ್ಗಜರು. ಅಂಬರೀಶ್ ಸರ್ ಅದು ದಿಗ್ಗಜರು ಮಾಡಿದ್ದು. ತುಂಬಾ ಮುಂಚೆ ಕಳ್ಳ ಕುಳ್ಳ ಎಲ್ಲ ಮಾಡಿದ್ರು. ಏನ್ ಸಿನಿಮಾಗಳೆಲ್ಲ ಇದರಲ್ಲಿ ಯಾರು ತುಂಬಾ ಜಾಸ್ತಿ ಸಿಂಗಾಪುರಲ್ಲಿ ರಾಜ ಕುಳ್ಳ ಆತರ ಒಂದಷ್ಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.